ದಲಿತ ಸಚಿವರು ಪರಮೇಶ್ವರ್ ಆದಿಯಾಗಿ ಮಹದೇವಪುರಲ್ಲಿ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಆಗಬೇಕು ಅನ್ನೋದು ಪ್ಲ್ಯಾನ್ ನಡೆದಿದೆ. ಒಂದು 5-6 ಜನ ಸಚಿವರು. ನಾನು ಈಗಾಗಲೇ ಹೇಳಿದ್ದೀನಿ, ಆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತೇವೆ. ಅಂತಿಮವಾದ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡೇ ತೆಗೆದುಕೊಳ್ಳೋದು, ಇನ್ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥವರೆಲ್ಲ ಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವ್ರ ಬಗ್ಗೆ ಅವ್ರು ಸರಿ ಹೇಳ್ತಾ ಇದ್ದಾರೋ ತಪ್ಪು ಹೇಳ್ತಾ ಇರೋಂಥ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ರಾಜ್ಯದಲ್ಲಿ ಒಂದು ಶಿಸ್ತಿನ ಸಮಿತಿ ಇದೆ. ಏನಾದರೂ ಶಿಸ್ತು ಅನ್ನೋದನ್ನು ಅವರೇ ನೋಡಬೇಕಾಗುತ್ತೆ, ನಾವೇನೋ ಮಾಡಲಿಕ್ಕಾಗಲ್ಲ. ಸಚಿವರು ದೆಹಲಿಗೆ ಹೋಗ್ತಿದ್ದಾರೆ, ವರಿಷ್ಠರ ಮುಂದೆ ಏನು ಹೇಳ್ಬೇಕು ಸರ್ ಅಂತ? ಈ ಸಚಿವರು ಏನು ಹೇಳ್ತಾರೆ ವರಿಷ್ಠರ ಮುಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ವಿನಃ ನಾವು ಯಾವುದು CIDಗಳನ್ನ ಇಟ್ಟಿಲ್ಲ. ಆದ್ದರಿಂದ ನಿಮ್ಮ ಅವಿಭಾಜ್ಯ ಜಿಲ್ಲೆಯ ನಾಯಕರೇ ಈಗ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕಾಗುತ್ತೆ. ಈಗ ಪವರ್ ಶೇರಿಂಗ್ ಸಂಬಂಧಪಟ್ಟಂಗೆ ಅದು ಕೂಡ ಚರ್ಚೆ ಆಗ್ತಿದೆ. ಚರ್ಚೆ ಆಗ್ತಾ ಇದೆ. ಅದು ಗೊತ್ತಿರೋದು ಅಸತ್ಯ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಬಾಕಿಯವ್ರಿಗೆ ಏನು ಗೊತ್ತಿಲ್ಲ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೈಯೆಸ್ಟ್ ದಿನಗಳ ಕಾಲ CM ಆಗಿರ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಎಷ್ಟು ದಿನಗಳಾಗಿರ್ತಾರೋ ಇಲ್ವೋ ಅದೆಲ್ಲ ತೀರ್ಮಾನ ಆಗೋದೆಲ್ಲ ಹೈಕಮಾಂಡ್ ಅವ್ರು ಬಿಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಜನ, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು, ಶಾಸಕರು. ಭಾಳಷ್ಟು ಜನ ಶಾಸಕರು ಭಾಳ ಬ್ಯಾಕ್ ತೊಗೊಳ್ತಿದ್ದಾರೆ, ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ. ಅವೆಲ್ಲ ಹೇಳಿಕೆಗಳು ಕೊಡ್ತಾ ಇರ್ಬೋದು, ಅಂತಿಮವಾಗಿ ಅದು ತೀರ್ಮಾನ ಆಗೋದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಾಗ ಅಲ್ಲಿ ತೀರ್ಮಾನ ಮಾಡ್ತಾರೆ. ಸರ್ ತಾವೇನಾದರೂ ಡಿಮ್ಯಾಂಡ್ ಇದೆಯಾ KPCCದು? ಇಲ್ಲ, ನಮ್ಮದೇನು ಡಿಮಾಂಡ್ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.